ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ಚಾನಲ್. ಎಲ್ಲರಿಗೂ ಇವತ್ತು ಈಸಿಯಾಗಿ ಬೇಗ ಮಾಡುವಂತಹ ಬೇಳೆ ಸಾಂಬಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಬ್ಯಾಚುಲರ್ಸ್ಗಂತೂ ತುಂಬಾ ಬೇಗ ಆಗೋವಂಥದ್ದು. ಮತ್ತು ಏನಾದರೂ ಅರ್ಜೆಂಟಿಗೆ ಸಾಂಬಾರು ಮಾಡಬೇಕಲ್ಲಪ್ಪ ಅಂತ ಹೆಣ್ಮಕ್ಳಿಗೆ ತಲೆ ನೋವಾಗಿರುತ್ತೆ, ಎಲ್ಲಾದರೂ ಹೋಗಿ ಬಂದು ಸುಸ್ತಾಗಿರ್ತಾರೆ. ಸೊ ಆವಾಗ ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಮಕ್ಕಳು ಕೂಡ ಚಿಕ್ಕವರಿಂದ ದೊಡ್ಡ ತನಕ ತುಂಬ ಖುಷಿಪಟ್ಟು ಊಟ ಮಾಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಇವಾಗ ಕುಕ್ಕರಲ್ಲಿ ಬೇಳೆನ ಹಾಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ, ಓಕೆನಾ. ಸೊ ಇವಾಗ ನಾನು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಮತ್ತು ಹಸಿಮೆಣಸು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸನ್ನು 2 ಭಾಗ ಮಾಡಿ ಹಾಕ್ಕೊತಿದ್ದೀನಿ. ಇದೇನಪ್ಪ ಮೆಣಸಿನ್ಕಾಯಿ ತೊಟ್ಟು ಕೂಡ ತೆಗೆದಿಲ್ಲ ಅಂತ ಹೇಳ್ಬೋದು. ಅದು ಕೆಲವೊಂದೆರಡು ಹಾಗೆ ಇಟ್ಟಿದ್ದೀನಿ, ಏನೂ ಆಗಲ್ಲ. ಸೊ ಟೊಮೆಟೊನ ನೋಡಿ ಹೆಚ್ಕೊಳ್ಳಿ. ಕೆಲವೊಂದು ಇವಾಗಿನ ಟೊಮೆಟೊಗಳಲ್ಲಿ ನೋಡಲಿಕ್ಕೆ ಚೆಂದ ಇರುತ್ತೆ, ಒಳಗಡೆ ಹುಳುಗಳು ಕೂಡ ಇರುತ್ತೆ. ಸೊ ಬಿ ಕೇರ್ಫುಲ್, ಚೆನ್ನಾಗಿ ನೋಡಿ ಯೂಸ್ ಮಾಡಿ ತೊಳೆದ್ಬಿಟ್ಟು. ಸೊ ಟೊಮೆಟೊ ಹಸಿಮೆಣಸನ್ನು ವಾಶ್ ಮಾಡಿ ಹೆಚ್ಚಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ, 2 ಸ್ಪೂನಷ್ಟು. ನೋಡ್ತಾ ಇದ್ದೀರಲ್ವಾ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ಸ್ವಲ್ಪ ಅರಿಶಿಣ ಪೌಡರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಕರಿಬೇವು ಎಷ್ಟು ಹಾಕ್ತೀವಲ್ವ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀರನ್ನು ಜಾಸ್ತಿ ಹಾಕೋಣೋ ಹಾಗಿಲ್ಲ, ಯಾಕಂದರೆ ಇದು ತಿಕ್ನೆಸ್ ಆಗಿ ಬರಬೇಕು. ತುಂಬ ನೀರಾಗಿಬಿಟ್ರೆ ತಿಳಿ ಸಾಂಬಾರು ಆಗಿಬಿಡುತ್ತೆ. ಸೊ ಸ್ವಲ್ಪ ಗಟ್ಟಿಯಾಗಿರಬೇಕಾಗತ್ತೆ ಸಾಂಬಾರು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಕುಕ್ಕರ್ನ ಕೂಗಿಸ್ಬೇಕಾಗತ್ತೆ. ಸೊ ಯಾರೆಲ್ಲ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವೀಡಿಯೋಸ್ನ ನೋಡಿ, ಫುಲ್ ವಿಡಿಯೋನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಏನಾದರೂ ತಪ್ಪು ಮಾತಾಡಿದ್ದಲ್ಲಿ ಕ್ಷಮಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕರಿಬೇವು, ಅರಿಶಿಣ, ಟೊಮೆಟೊ, ಈರುಳ್ಳಿ, ಅರಿಶಿಣ, ಬೇಳೆ ಇಷ್ಟು ಐಟಮ್ನ ಹಾಕ್ಕೊಂಡಿದ್ವಿ, ಜೀರಿಗೆ, ಓಕೆನಾ. ಇವಾಗ 5ರಿಂದ 6 ವಿಸಲ್ನ ಕೂಗಿಸ್ಬೇಕಾಗತ್ತೆ ಕುಕ್ಕರು. ಸೊ ಇವಾಗ ಕುಕ್ಕರ್ 5ರಿಂದ 6 ವಿಸಲ್ ಕೂಗಿಸಿಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬೆಂದಿದೆ ಅಂತ ಎಲ್ಲ. ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಸೊ ಮಕ್ಕಳು ತರಕಾರಿನೆಲ್ಲ ತಿನ್ನೋದಿಲ್ಲ, ಸೈಡಲ್ಲಿ ಇಟ್ಟಿರ್ತಾರೆ. ಸೊ ಈ ರೀತಿ ಮಾಡಿಬಿಟ್ರೆ ತರಕಾರಿ ಎಲ್ಲ ಕೂಡ ಸ್ಮ್ಯಾಶ್ ಆಗಿರುತ್ತೆ, ಮತ್ತು ಮಕ್ಕಳು ಆರಿಸ್ಲಿಕ್ಕೆ ಸಹ ಸಿಗೋದಿಲ್ಲ, ಓಕೆನಾ. ಈ ರೀತಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಸೊ ನೋಡ್ತಾ ಇದ್ದೀರಲ್ವ. ಇವಾಗ ಒಗ್ಗರಣೆನ ಹಾಕೋಣ ಬನ್ನಿ. ಸೊ ಒಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಸೊ ಒಗ್ಗರಣೆಗೆ ಏನು ಹಾಕ್ತಾರೆ, ಮಾಮೂಲಿಯಾಗಿ ಸಾಸಿವೆನ ಹಾಕ್ತಾರೆ. ಸೊ ನಾನು ಕೂಡ ಅದನ್ನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಮತ್ತೇನಿಲ್ಲ, ಜಸ್ಟ್ ಕಾಮಿಡಿ ಮಾಡಿದೆ ಅಷ್ಟೇ. ಸೊ ಇವಾಗ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ, ಓಕೆನಾ. ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಚಟಪಟ ಅನ್ನೋದಂದರೆ ಸಾಸಿವೆನ ಏನು ಮಾಡ್ಕೋಬೇಕು, ಕಾಯಿಸ್ಕೋಬೇಕು. ಸೊ ಜೀರಿಗೆ ಕಪ್ಪಾಗಬಾರ್ದು, ಓಕೆನಾ. ಜೀರಿಗೆ ಹಾಕಿದ ತಕ್ಷಣವೇ ನಾವು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಜಜ್ಜಿರೋ ಬೆಳ್ಳುಳ್ಳಿನ ಎಷ್ಟು ಹಾಕ್ತೀವಲ್ವ ಅಷ್ಟು ಟೇಸ್ಟಿಯಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ, ಓಕೆನಾ ಸಾಂಬಾರ್ದು. ಈ ದಾಲ್ ಸಾರು ಅಂತೂ ತುಂಬಾ ಇಷ್ಟಪಟ್ಟು ತಿಂತೀರ. ಅದರಲ್ಲೂ ಬಿಸಿ ಅನ್ನಕ್ಕೆ ಹಾಕೊಂಡ್ಬಿಟ್ರೆ ತಟ್ಟೆಲಿರೋ ಅನ್ನ ಕೂಡ ಖಾಲಿ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬಾಡಿಸ್ಕೋಬೇಕಾಗತ್ತೆ ಅಷ್ಟೇ, ತುಂಬ ಕಪ್ಪಗಾಗಬಾರ್ದು. ಸೊ ಅದು ಬೆಂದಾದ ನಂತರ ನಾವು ಏನೆಲ್ಲ ಕೂಗಿಸ್ಕೊಂಡಿದ್ವಲ್ಲ, ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಷ್ಟೇ, ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ನೀವು ಕೂಡ ಮೋಸ್ಟ್ ಟ್ರೈ ಇಟ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಅಷ್ಟೇ, ತುಂಬ ನೀರು ಮಾಡ್ಕೊತಾ ಇಲ್ಲ ನಾನು.
ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಇದು ಸ್ವಲ್ಪ ಕುದಿ ಬರೋ ತನಕ ಕೂಗಿಸ್ಕೊಳ್ಳೋಣ. ನಂತರ ಆಫ್ ಮಾಡಿಬಿಟ್ರೆ ಆಯಿತು. ಅದರಲ್ಲೂ ಬ್ಯಾಚುಲರ್ಸ್ಗೆ ಈಗ ಮನೆಯಲ್ಲಿ ಹೌಸ್ ವೈಫ್ ಅನ್ನೋದಕ್ಕಿಂತ ಈಗ ಏನಾದರೂ ಹೊರಗಡೆ ಕೆಲಸ ಮಾಡಿ ಬರೋಂಥವ್ರು ಇರ್ತಾರೆ, ಅಂಥವರಿಗೆಲ್ಲ ತುಂಬಾ ಬೇಗ ಆಗುವಂಥ ಸಾಂಬಾರು ಅಂತಲೇ ಹೇಳ್ಬೋದು. ಪಟಾಪಟ್ ಅಂತ ಮಾಡ್ಬೋದು. ಸೊ ಒಂದು ಸೈಡಲ್ಲಿ ರೈಸ್ ಇಟ್ಟು ಇನ್ನೊಂದು ಸೈಡಲ್ಲಿ ಬೇಳೆ ಬೇಯಿಸೋಕೆ ಇಟ್ಬಿಟ್ರೆ ಅಷ್ಟೊತ್ತು ರೈಸು ಆಗಿರುತ್ತೆ, ಈ ಸೈಡಲ್ಲಿ ಒಗ್ಗರಣೆ ಹಾಕಿ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಸೈಡಲ್ಲಿ ಉಪ್ಪಿನಕಾಯಿ ಹಪ್ಪಳ ಇದ್ರಂತೂ ವಾವ್, ವೆರಿ ಸೂಪರಾಗಿ ಊಟ ಕೂಡ ಬೊಂಬಾಟಾಗಿ ಊಟ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಒಗ್ಗರಣೆ ಹಾಕಿ ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ ಸಾಂಬಾರನ್ನ. ತುಂಬಾ ಚೆನ್ನಾಗಿ ಬರುತ್ತೆ ದಾಲ್ ಸಾಂಬಾರು. ಯಾರಿಗೆಲ್ಲ ಬೇಳೆ ಸಾಂಬಾರು ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಕೂಡ ಖುಷಿಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ಏನು ಮಾಡಬೇಕು ಅಂತ ಅನಿಸ್ದಾಗ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಸೊ ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ಚಾನಲ್ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಅದರಲ್ಲೂ ಎಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಸಾಂಬಾರು, ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಬಿಳಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಬಿಟ್ರೆ ವಾವ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ, ಹೊಟ್ಟೆನೂ ಸಹ ತುಂಬ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಂಗನ್ನು ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ಓಕೆನಾ. ಹಿಂಗಿರಲಿಲ್ಲ, ಸೊ ಇಂಗನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಒಗ್ಗರಣೆ ಹಾಕುವಾಗ. ಸೊ ಇಷ್ಟೇ. ಇದೊಂದು ಸ್ವಲ್ಪ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಮುಗೀತು, ಸಾಂಬಾರು ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಬ್ಯಾಚುಲರ್ಸ್ಗಂತೂ ತುಂಬ ಬೇಗ ಕೂಡ ಆಗುವಂಥದ್ದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ತರಕಾರಿ ಹಾಕಬೇಕು ಅಂತ ಇಲ್ಲ. ಬೇಳೆ, ಹಸಿಮೆಣಸು, ಟೊಮೆಟೊ ಈ 3 ವಸ್ತು ಇದ್ಬಿಟ್ರೆ ಆಯಿತು. ಕರಿಬೇವು, ಶುಂಠಿ ಇವೆಲ್ಲ ಮನೇಲಿ ಆಲ್ರೆಡಿ ಇದ್ದೇ ಇರುತ್ತೆ. ಕರಿಬೇವು, ಕೊತ್ತಂಬರಿ ಸೊಪ್ಪು ಇದ್ಬಿಟ್ರೆ ಮುಗೀತು, ನಮ್ಮ ಬೇಳೆ ಸಾಂಬಾರು ಅಂತೂ ರೆಡಿ ಆಗೇ ಬಿಡುತ್ತೆ. ನೋಡಿದ್ರಲ್ವಾ ಎಷ್ಟು ಬೇಗ ಆಯಿತು ಮತ್ತು ಎಷ್ಟು ರುಚಿಯಾಗಿ ಕೂಡ ಇರುತ್ತೆ ಅಂತ. ನೀವು ಕೂಡ ಒಮ್ಮೆ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾಂಬಾರು ಹಾಕ್ಕೊಂಡು ಸವೇರಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಎಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ವ್ಲಾಗ್ ರೆಸಿಪಿನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ ಮತ್ತೊಂದು ರೆಸಿಪಿ ಒಂದಿಗೆ. ಎಲ್ಲರಿಗೂ ಧನ್ಯವಾದಗಳು.